ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪನಾದಂತಹ ಗುರುವಿಗೆ ನಮ್ಮ ನಮಸ್ಕಾರಗಳು. ಏಕಮಾಕ್ಷರಂ ಕಲಿಸಿದ ತಮ್ಮ ಗುರು, ಒಂದು ಅಕ್ಷರವನ್ನು ಕಲಿಸಿದವರು ಸಹ ನಮ್ಮ ಗುರು. ನಮ್ಮನ್ನು ಮಾನವರನ್ನು ಅಜ್ಞಾನದ ಕತ್ತಲೆಯಿಂದ ಹೋಗಲಾಡಿಸಿ ಒಳ್ಳೆ ಜ್ಞಾನದ ಬೆಳಕನ್ನು ಕೊಡುವವರೇ ಗುರು. ಅಂತಹ ಗುರುಗಳಲ್ಲಿ ಜಗತ್ತಿನ ಪ್ರಥಮ ಗುರು ಅನ್ನಿಸ್ಕೊಂಡಿರೋರು ಮಹರ್ಷಿ ವೇದವ್ಯಾಸರು. ಅವರು ಹುಟ್ಟಿದ್ದು ಆಷಾಢ ಮಾಸದ ಹುಣ್ಣಿಮೆಯ ದಿನ, ಅಂದರೆ ಇವತ್ತು ಆಷಾಢ ಮಾಸ ಹುಣ್ಣಿಮೆಯ ದಿನ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸಾಯ ವಿಷ್ಣು ರೂಪಾಯ, ಅವರೂ ಸಹ ವಿಷ್ಣುವಿನ ಒಂದು ಅಂಶದವರು ಅಂತ ಹೇಳಲಾಗಿದೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿ. ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ ಮಗ ವ್ಯಾಸ, ವ್ಯಾಸರ ಮಗರೇ ಶುಕ. ಇವಾಗ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿ. ಶುಕನ ತಂದೆಯಾದಂತಹವರು ವ್ಯಾಸರು. ವ್ಯಾಸರು ಸತ್ಯವತಿ ಅಂತೇಳಿ ಒಬ್ಬ ವ್ಯಸ್ತ ಕನ್ಯೆ ಇರ್ತಾರೆ. ಸತ್ಯವತಿಯವರು ಒಂದು ಮೀನಿನ ಗರ್ಭದಲ್ಲಿ ಜನಿಸ್ತಾರೆ. ಅವರು ಮತ್ಸ್ಯಕನ್ಯೆ ಅಂದರೆ ಮತ್ಸ್ಯಗಂಧಿನಿ, ಅಂದರೆ ಅವರು ಮೀನಿನ ವಾಸನೆಯಿಂದ ಒಡಗೂಡಿರ್ತಾರೆ. ಅವರು ತಂದೆಗೆ ದೋಣಿ ನಡೆಸೋ ಕೆಲಸವನ್ನು, ಸಹಾಯದ ಕೆಲಸವನ್ನು ಮತ್ಸ್ಯಗಂಧಿನಿ ಮಾಡ್ತಾ ಇರ್ತಾರೆ. ಅವರ ಹೆಸರು ಸತ್ಯವತಿ. ಆ ಸತ್ಯವತಿಯವರು ಒಂದಿನ ಹೀಗೆ ದೋಣಿ ವಿಹಾರದಲ್ಲಿದ್ದಾಗ ಒಮ್ಮೆ ಪರಾಶರರು ನೋಡ್ತಾರೆ ಅವರನ್ನ. ಅವಳು ಮತ್ಸ್ಯ ಅಂದರೆ ಮೀನಿನ ವಾಸನೆಯಿಂದ ಇರ್ತಾಳೆ. ಆವಾಗ ಪರಾಶರರು ಅವಳಿಗೆ ಆ ಮೀನಿನ ವಾಸನೆ ಹೋಗುವಂತಹ ಒಂದು ಅನುಗ್ರಹವನ್ನು ಮಾಡ್ತಾರೆ. ಆ ಅನುಗ್ರಹವನ್ನು ಮಾಡಿ ಅವನು ಸುಗಂಧಿನಿಯಾಗಿ ಆಗ್ತಾಳೆ. ಅವಾಗ ಸತ್ಯವತಿ ಆ ದೈವ ಅನುಗ್ರಹದಿಂದ, ಸಂಕಲ್ಪ ಮಾತ್ರದಿಂದಲೇ ಅವರು ಒಬ್ಬ ಪುತ್ರನನ್ನು ಅವರಿಂದ ಪಡಿತಾರೆ ಸತ್ಯವತಿಯಿಂದ. ಆ ಪುತ್ರನೇ ವೇದವ್ಯಾಸರು. ಆ ಪುತ್ರ ಹುಟ್ಟಿದ ತಕ್ಷಣ ನಮ್ಮಾಗೆ ಬಾಲ್ಯ ಆ ಥರ ಏನೂ ಇಲ್ಲ. ಅವರು ಹುಟ್ಟಿದ ತಕ್ಷಣವೇ ಅವರು ದೊಡ್ಡವರಾಗಿರ್ತಾರೆ. ಅವರು ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು, ಅಮ್ಮ ನಾನು ತಪಸ್ಸಿಗೆ ಹೋಗ್ತೀನಿ, ನನ್ನ ಅವಶ್ಯಕತೆ ಬಿದ್ದಾಗ ನೀವು ನನ್ನನ್ನು ಮತ್ತೆ ಕರೀರಿ, ಆಗ ನಾನು ಬರ್ತೀನಿ ಅಂತೇಳನ್ಬಿಟ್ಟು ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ಹೊರಡ್ತಾರೆ. ಅವರು ಯಮುನಾ ನದಿಯ ಮಧ್ಯದಲ್ಲಿ ಹುಟ್ಟಿದ್ರಿಂದ ಅವ್ರನ್ನ ದ್ವೈಪಾಯನರು ಅಂತಲೂ ಸಹ ಅವ್ರಿಗೆ ಹೆಸರಿಡ್ತಾರೆ. ಯಮುನಾ ನದಿ ಮಧ್ಯದಲ್ಲಿ ಆ ದೋಣಿಯಲ್ಲೇ ಅವರ ಜನನವಾಗುತ್ತದೆ. ಜನನ ಆದ ತಕ್ಷಣ ಅವರು ತಪಸ್ಸಿಗೆ ಹೊರಟುಬಿಡ್ತಾರೆ ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು. ಪರಾಶರು ಮತ್ತು ಸತ್ಯವತಿಯರ ಮಗನಾಗಿ ಅವರು ಜನಿಸ್ತಾರೆ. ನಂತರ ಅವರು ಅಷ್ಟಾದಶ ಅವುಗಳನ್ನೆಲ್ಲ ರಚಿಸ್ತಾರೆ. ಪುರಾಣ, ಉಪನಿಷತ್ ಇವನ್ನೆಲ್ಲ ರಚಿಸ್ತಾರೆ. ಮತ್ತು ಈ ವೇದಗಳನ್ನು ಎಲ್ಲರೂ ಜನಸಾಮಾನ್ಯರಿಗೆ ಓದೋಕ್ಕೆ ಅನುಕೂಲವಾಗಲಿ ಅಂತೇಳಿ 4 ಭಾಗಗಳಾಗಿ ಮಾಡಿಬಿಟ್ಟು ವೇದಗಳನ್ನು ಜಗತ್ತಿಗೆ ಸಮರ್ಪಣೆ ಮಾಡ್ತಾರೆ. ಆದ್ದರಿಂದ ಅವರು ವೇದಗಳನ್ನು 4 ಭಾಗಗಳಾಗಿ ಮಾಡಿದ್ರಿಂದ ಅವರನ್ನು ವ್ಯಾಸ ಅಂತಲೂ ಸಹ ಅವರನ್ನು ಕರೆತಾರೆ. ಸಾಮಾನ್ಯರಿಗೆ ವೇದ, ಉಪನಿಷತ್ತು, ಪುರಾಣ ಇವುಗಳೆಲ್ಲ ಅರ್ಥ ಆಗಲ್ಲ. ಆದ್ರಿಂದ ಅವರು ಆ ವೇದ, ಉಪನಿಷತ್ತು, ಪುರಾಣ ಇವುಗಳನ್ನೆಲ್ಲ ಸೇರಿಸಿ ಮಹಾಭಾರತವನ್ನು ರಚಿಸ್ತಾರೆ. ಆ ಮಹಾಭಾರತದಲ್ಲಿ ಇವೆಲ್ಲವೂ ಒಳಗೊಂಡಿದೆ. ಆದ್ರಿಂದ ಮಹಾಭಾರತದ ಕರ್ತೃ ವೇದವ್ಯಾಸರು. ವೇದವ್ಯಾಸರು ಗಣಪತಿಯ ಸಹಾಯದಿಂದ ಆ ಮಹಾಭಾರತ ರಚನೆಯನ್ನು ಮಾಡ್ತಾರೆ. ಮತ್ತು ಅವರು ಆ ಮಹಾಭಾರತವನ್ನು ತಮ್ಮ ಶಿಷ್ಯಂದಿರಿಗೆ, ತಮ್ಮ ಮಕ್ಕಳಿಗೆ ಎಲ್ಲ ಬೋಧನೆ ಮಾಡ್ತಾರೆ. ಅಂತಹ ಗುರುಗಳಿಗೆ ನಾವು ನಮಸ್ಕರಿಸುತ್ತಾ, ಮತ್ತೆ ಕುರುವಂಶದ ಉದ್ಧಾರಕ್ಕಾಗಿ ಮತ್ತೆ ತಾಯಿ ಸತ್ಯವತಿ ಅವರನ್ನ ನೆನೆಸ್ಕೊತಾರೆ. ಆಗ ಬಂದು ಮತ್ತೆ ಕುರುವಂಶದ ಉದ್ಧಾರ ಕಾರ್ಯವನ್ನು ಸಹ ಅವರು ಮಾಡ್ತಾರೆ. ಇಷ್ಟು ಹೇಳಿ, ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ವಿದಯೇ ಸತ್ರ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಂತಹ ದಕ್ಷಿಣಾಮೂರ್ತಿಯಾದ ಆ ಗುರುವಿಗೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು.